ಮೊಲ, ನರಿ ಮತ್ತು ಹುಲಿ ಎಂಬ ಒಂದು ಸುಂದರ ಕನ್ನಡ ನೈತಿಕ ಕಥೆ. ಒಂದು ಸಮಯದಲ್ಲಿ ಒಂದು ದಟ್ಟ ಅರಣ್ಯದಲ್ಲಿ 3 ವಿಚಿತ್ರ ಸ್ನೇಹಿತರು ವಾಸಿಸುತ್ತಿದ್ದರು. ಮೊಲ, ನರಿ ಮತ್ತು ಹುಲಿ. ಈ ಮೂವರು ಪ್ರಾಣಿಗಳು ತಮ್ಮ ನಡುವಿನ ಭಿನ್ನ ಸ್ವಭಾವಗಳಿದ್ದರೂ ಕೂಡ ಸದಾ ಒಟ್ಟಾಗಿ ಕಾಲ ಕಳೆಯುತ್ತಿದ್ದವು. ಮೊಲ ಶೀಘ್ರವಾಗಿ ಓಡಲು ಹೆಸರುವಾಸಿಯಾಗಿತು, ನರಿ ಚಾತುರ್ಯದಲ್ಲಿ ಮುಂದಾಗಿತು ಮತ್ತು ಹುಲಿ ಶಕ್ತಿಯಲ್ಲಿ ಅಗ್ರಗಣ್ಯನಾಗಿದ್ದ. ಒಂದು ದಿನ ಅರಣ್ಯದಲ್ಲಿ ಆಹಾರ ಕೊರತೆಯುಂಟಾಯಿತು. ಈ ಮೂವರು ಸ್ನೇಹಿತರು ಆಹಾರ ಹುಡುಕಲು ಬೇರೆಯೇ ಕಡೆಗೆ ಹೋಗಲು ನಿರ್ಧರಿಸಿದರು. ಪ್ರಯಾಣದ ಮಧ್ಯದಲ್ಲಿ ಅವರು ಆಕಸ್ಮಿಕವಾಗಿ ಒಂದು ಬೃಹದಾಕಾರವಾದ ಆಳದ ಗುಂಡಿಗೆ ಬಿದ್ದು ಹೋದರು. ಮೂವರು ಗಾಬರಿಯಿಂದ ಹೊರಬರುವ ಮಾರ್ಗವನ್ನು ಹುಡುಕಲು ಪ್ರಾರಂಭಿಸಿದರು. ಮೊಲ ಎಷ್ಟು ಪ್ರಯತ್ನಿಸಿದರೂ ಹೊರಬರುವುದು ಸಾಧ್ಯವಾಗಲಿಲ್ಲ. ನರಿ ತನ್ನ ಬುದ್ಧಿಯ ಬಳಸಿ ತಂತ್ರಗಳನ್ನು ಯೋಚಿಸಿತು ಮತ್ತು ಹುಲಿ ಕೋಪದಿಂದ ಗರ್ಜಿಸುತ್ತಿತ್ತು. ನರಿ ಒಂದು ಯೋಜನೆಯನ್ನು ಹಾಕಿತು. ಮೊದಲು ಮೊಲ, ನೀನು ವೇಗದಿಂದ ಮೇಲಕ್ಕೆ ಜಿಗಿದು ಬಿಲ್ಲೆಗಳ ಮೂಲಕ ಹೊರಹೋಗಲು ಪ್ರಯತ್ನಿಸು ಎಂಬುದಾಗಿ ಹೇಳಿತು. ಮೊಲ ಯಶಸ್ವಿಯಾಗಿ ಹೊರಹೋಗಿದ ಮೇಲೆ ಹೊರಗಿರುವ ಲತೆಯ ಸಹಾಯದಿಂದ ನರಿ ಮತ್ತು ಹುಲಿಯನ್ನು ಕೂಡ ಎಳೆಯುವ ಕೆಲಸಕ್ಕೆ ತೊಡಗಿತು. ಕೊನೆಗೆ 3 ಸ್ನೇಹಿತರು ಸುರಕ್ಷಿತವಾಗಿ ಗುಂಡಿಯಿಂದ ಹೊರಬಂದು ಸಂತೋಷಪಟ್ಟರು. ಈ ಘಟನೆ ಅವರ ನಡುವಿನ ಸ್ನೇಹವನ್ನು ಇನ್ನಷ್ಟು ಗಾಢ ಮಾಡಿತು. ಅವರು ಅರಿತುಕೊಂಡರು, ತಂತ್ರ, ಶಕ್ತಿ ಮತ್ತು ವೇಗ ಈ 3 ಒಂದೇ ಸಮಯದಲ್ಲಿ ಅಗತ್ಯವಿರುತ್ತವೆ. ಒಂದರಿಂದ ಮತ್ತೊಂದು ಶಕ್ತಿಯ ಕೊರತೆ ಪೂರೈಸಬಹುದು. ಈ ಕಥೆಯಲ್ಲಿ ಕಲಿಯುವ ಪಾಠ ಏನೆಂದರೆ, ಸ್ನೇಹ, ಸಹಕಾರ ಮತ್ತು ಪರಸ್ಪರ ನೆರವು ಜೀವನದಲ್ಲಿ ಯಾವ ಸಂದರ್ಭದಲ್ಲಾದರೂ ಮಹತ್ವವಾದುದು.